ವೀಕ್ಷಕರೇ, ಕಾಲೇಜು ಕನಸು ಹುಟ್ಟೋ ಜಾಗ, ಕಲ್ಪನೆಗಳು ಹುಟ್ಟೋ ಜಾಗ, ಭವಿಷ್ಯಕ್ಕೆ ತಿರುವು ಕೊಡೋ ಜಾಗ, ಭವಿಷ್ಯವನ್ನ ರೂಪಿಸೋ ಜಾಗ. ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಆದ್ರೆ ಕಾಲೇಜ್ ಮುಗಿದ ಮೇಲೂ ಕೂಡ ನಮ್ಮ ಲೈಫ್ ಗೋಲ್ಡನ್ ಆಗಿರಬೇಕು ಅಂದ್ರೆ ನಾವು ಯಾವ ಯೂನಿವರ್ಸಿಟಿನ ಚೂಸ್ ಮಾಡ್ತೀವಿ, ಯಾವ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂತೀವಿ, ಯಾವ ಕಾಲೇಜಲ್ಲಿ ಓದ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂತಹ ಟ್ರೆಂಡಿಂಗ್ ಲಿಸ್ಟ್ ನಲ್ಲಿ ಇರುವಂತಹ ಯೂನಿವರ್ಸಿಟಿ ಅಂದ್ರೆ ಅದು GM ಯೂನಿವರ್ಸಿಟಿ ದಾವಣಗೆರೆ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಈ GM ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ SR ಶಂಕಪಾಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಬನ್ನಿ, ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಾನು ಮೊದಲನೇದಾಗಿ ನಿಮ್ಮನ್ನ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ನಿಮಗೆ, ಯಾಕಂದ್ರೆ ಇಂಥ ದೊಡ್ಡ ಸಂಸ್ಥೆಯಲ್ಲಿ ನೀವು ಒಂದು ಭಾಗ ಆಗಿದ್ದೀರಾ. ಹಾಗಾಗಿ ಥ್ಯಾಂಕ್ ಯು. ಓಕೆ ಸರ್, ನನಗೆ ಈ ಯೂನಿವರ್ಸಿಟಿಯ ವಿಶೇಷತೆ ಏನು, ಯಾಕೆ ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿಯನ್ನ ಚೂಸ್ ಮಾಡ್ಕೊಬೇಕು ಅಂತ ಹೇಳಿ ಮೊದಲನೇದಾಗಿ. ಓಕೆ, GM ಯೂನಿವರ್ಸಿಟಿ ಇದು ದಾವಣಗೆರೆಯಲ್ಲಿ ಲೊಕೇಟ್ ಆಗಿದೆ. ದಾವಣಗೆರೆಯಲ್ಲಿ GM ಗ್ರೂಪ್, G ಮಲ್ಲಿಕಾರ್ಜುನಪ್ಪ ಗ್ರೂಪ್ ಅಂದ್ರೆ ಬಹಳ ಫೇಮಸ್ ಟ್ರಸ್ಟ್ ಇದೆಯಲ್ಲ, ಇದನ್ನ ಶ್ರೀಶೈಲ ಎಜುಕೇಶನಲ್ ಟ್ರಸ್ಟ್ ಭೀಮಸಂದ್ರ ಅಂತ ಹೇಳ್ತಾರೆ. ಈ ಎಜುಕೇಶನಲ್ ಟ್ರಸ್ಟ್ ಈ ಹೈಯರ್ ಎಜುಕೇಷನ್ ಫೀಲ್ಡ್ಗೆ 2001ನಲ್ಲಿ ಎಂಟರ್ ಆದರು. ಫಸ್ಟ್ ಅವ್ರ ಕ್ಯಾಂಪಸ್ ಅರೌಂಡ್ 54 ಎಕರೆ ಕ್ಯಾಂಪಸ್ ಇದೆ. ಅದು PB ರೋಡ್, ಪುಣೆ ಬೆಂಗಳೂರು ಹೈವೇನಲ್ಲಿ ಅಡ್ಜಸೆಂಟ್ ಆಗಿ ಇದೆ. ಭಾಳ ಒಳ್ಳೆ ಕ್ಯಾಂಪಸ್ ಇದೆ. ಈ ಕ್ಯಾಂಪಸಲ್ಲಿ 2001ನಲ್ಲಿ GMIT ಅಂತ ಸ್ಟಾರ್ಟ್ ಮಾಡಿದ್ರು, ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್. ಇವಾಗ ಆಲ್ಮೋಸ್ಟ್ 22 ಇಯರ್ಸ್ ಓಲ್ಡ್ ಆ್ಯಂಡ್ ಭಾಳ ಫೇಮಸ್ ಆಗಿದೆ. ಅದ್ರ ಜೊತೆಗೆ GMS ಅಕಾಡೆಮಿ, ಆಮೇಲೆ ಫಾರ್ಮಸಿ ಕಾಲೇಜು, ಡಿಪ್ಲೊಮಾ ಕಾಲೇಜಸ್ಸು, ಮ್ಯಾನೇಜ್ಮೆಂಟ್ ಕಾಲೇಜಸ್ ಇದೆಲ್ಲ ಓಪನ್ ಮಾಡಿಕೊಂಡು ಐ ಥಿಂಕ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ಇತ್ತೀಚೆಗೆ ನಾವು ಯಾಕೆ ಇವಾಗ ಮಧ್ಯ ಕರ್ನಾಟಕ ಭಾಗದಲ್ಲಿ ಯಾವುದೋ ಯೂನಿವರ್ಸಿಟಿ ಇಲ್ಲ, ನಾವು ಯಾಕೆ ಒಂದು ಯೂನಿವರ್ಸಿಟಿ ಮಾಡಿ ಸ್ಟೂಡೆಂಟ್ಸ್ಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು GM ಯೂನಿವರ್ಸಿಟಿ. GM ಲಿಂಗರಾಜು ಅಂತ ಚಾನ್ಸಲರು, ಇವರು ಸನ್ ಆಫ್ G ಮಲ್ಲಿಕಾರ್ಜುನಪ್ಪ. ಅವರು ಇದನ್ನು 2003ನಲ್ಲಿ ಒಂದು ಪ್ರೈವೇಟ್ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡಿದ್ರು. ಇವಾಗ GM ಯೂನಿವರ್ಸಿಟಿ 2023 ಕರ್ನಾಟಕ ಗೌರ್ಮೆಂಟ್ ಆಕ್ಟ್ ಪ್ರಕಾರ ಬಂತು. ಈ ಇನ್ಸ್ಟಿಟ್ಯೂಟಲ್ಲಿ ಇವಾಗ ಯೂನಿವರ್ಸಿಟಿ ಆದಮೇಲೆ ಏನು ಮಾಡಿದ್ದೀವಿ ಅಂತ ಹೇಳ್ತೇನೆ. ಯೂನಿವರ್ಸಿಟಿ ಆದಮೇಲೆ ನಮ್ಮ ಐಡಿಯಾ ಆಲ್ಮೋಸ್ಟ್ 2030ವರೆಗೂ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ 5 ಫ್ಯಾಕಲ್ಟೀಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಒನ್ ಫ್ಯಾಕಲ್ಟಿ ಈಸ್ ಈಕ್ವಲೆಂಟ್ ಟು ಎ ಕಾಲೇಜ್. ರೈಟ್ ನೌ ವಿ ಆರ್ ಹ್ಯಾವಿಂಗ್ ಫ್ಯಾಕಲ್ಟಿ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ದೆನ್ ಫ್ಯಾಕಲ್ಟಿ ಆಫ್ ಕಂಪ್ಯೂಟಿಂಗ್ ಆ್ಯಂಡ್ IT, ಫ್ಯಾಕಲ್ಟಿ ಆಫ್ ಬೇಸಿಕ್ ಆ್ಯಂಡ್ ಅಪ್ಲೈಡ್ ಸೈನ್ಸಸ್, ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಇವಾಗ ಸದ್ಯಕ್ಕೆ ಲಾ ಫ್ಯಾಕಲ್ಟಿ ಕೂಡ ಓಪನ್ ಮಾಡಿದ್ದೀವಿ, ಅಪ್ಲೈ ಮಾಡಿದ್ದೀವಿ, ಇನ್ನು ಇನ್ಸ್ಪೆಕ್ಷನ್ ಆಗಬೇಕು. ಈ ಫ್ಯಾಕಲ್ಟೀಸ್ ಇದೆ. ಇವಾಗ ಫ್ಯಾಕಲ್ಟಿ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ತೊಗೊಂಡ್ರೆ ದೇರ್ ಇಸ್ ಡಿಮಾಂಡ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಜಾಬ್ ಕ್ರಿಯೇಟ್ ಆಗ್ತಿದೆ. ಅದಕ್ಕೋಸ್ಕರ ವಾಟ್ ವಿ ಹ್ಯಾವ್ ಡನ್ ಅಂದರೆ, ಇನ್ನು ಫ್ಯಾಕಲ್ಟಿ ಆಫ್ ಎಂಜಿನಿಯರಿಂಗ್ ಟೆಕ್ನಾಲಜಿಯಲ್ಲಿ 2 ಸ್ಕೂಲ್ ಮಾಡಿದ್ದೀವಿ. ಅದರಲ್ಲಿ ಒಂದು ಸ್ಕೂಲ್ ಆಫ್ IT ಅಂತ, ಒಂದು ಸ್ಕೂಲ್ ಆಫ್ ಎಂಜಿನಿಯರಿಂಗ್. ಸ್ಕೂಲ್ ಆಫ್ ITನಲ್ಲಿ 9 ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪ್ರೋಗ್ರಾಮ್ ಕೊಡ್ತಿದ್ದೀವಿ. ಇವಾಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಇನ್ಫಾರ್ಮೇಷನ್ ಸೈನ್ಸ್ ರೆಗ್ಯುಲರ್ ಆಗಿತ್ತು. ಇವಾಗ AI ಆ್ಯಂಡ್ ML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತಾಯಿತು, ಡೇಟಾ ಸೈನ್ಸ್ ಅಂತಾಯಿತು, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಬಿಸ್ನೆಸ್ ಸಿಸ್ಟಮ್, IoT, ಹೀಗೆ 9 ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ಸ್ಟೂಡೆಂಟ್ಸ್ಗೆ ಆಪ್ಷನ್ನು ತುಂಬ ಜಾಸ್ತಿ ಮಾಡಿದ್ದೀವಿ. ಹಾಗೆ ಎಂಜಿನಿಯರಿಂಗ್ ಸ್ಕೂಲಲ್ಲಿ ರೆಗ್ಯುಲರ್ ಎಂಜಿನಿಯರಿಂಗ್ ಕೋರ್ಸಸ್ ಇದೆ, ಲೈಕ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್. ಇನ್ನೊಂದು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ತೆಗೆದುಬಿಟ್ಟು ನಾವು ಎಂಜಿನಿಯರಿಂಗ್ ಡಿಸೈನ್ ಅಂತ ಪ್ರೋಗ್ರಾಮ್ ಮಾಡಿದ್ದೀವಿ. ಲಾಟ್ ಆಫ್ ರೆವಲ್ಯೂಷನ್ ಇಸ್ ಹ್ಯಾಪನಿಂಗ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸೈಡ್. ಮೋರ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಬರ್ತಾ ಇದೆ. ಇವಾಗ ಡಿಸೈನ್ಗೆ ಪ್ರಾಮುಖ್ಯತೆ ಜಾಸ್ತಿ, ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಮುಖ್ಯತೆ ಜಾಸ್ತಿ. ಸೊ ಇಟ್ಸ್ ಮೋರ್ ಕಂಪ್ಯೂಟರ್ ಬೇಸ್ಡ್, ಎಲ್ಲ ಕಂಪ್ಯೂಟರ್ ಬೇಸ್ಡ್, ಮೆಷಿನ್ಸ್ ಆಪರೇಷನ್ ಡಿಸೈನ್ ಆಗಲಿ ಕಂಪ್ಯೂಟರ್ ಬೇಸ್ಡ್, ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಕಂಪ್ಯೂಟರ್ ಬೇಸ್ಡ್. ಅದರಿಂದ ಐ ಥಿಂಕ್ ವಿ ಹ್ಯಾವ್ ಮಾಡಿಫೈಡ್ ಎ ಲಿಟ್ಲ್ ಬಿಟ್. ಟ್ರೆಡಿಷನಲ್ ತೆಗೆದುಬಿಟ್ಟು ಇದು ಮಾಡಿದ್ದೀವಿ. ಐ ಥಿಂಕ್ ದಟ್ ಶುಡ್ ಅಟ್ರಾಕ್ಟ್ ಎ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಬಿಕಾಸ್ ದರ್ ಇಸ್ ಅ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಹಾಗೆ ಸಿವಿಲ್ ಎಂಜಿನಿಯರಿಂಗ್ ಇದೆ, ಬಯೋಟೆಕ್ನಾಲಜಿ ಇದೆ, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಅಂತಿದೆ. ಸೊ ಟೂ ಮೆನಿ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ಸ್ಟೂಡೆಂಟ್ಸ್ಗೆ ಒಂದು ಅಡ್ವಾಂಟೇಜ್. ನಾವು ದಾವಣಗೆರೆನಲ್ಲಿ ಇರೋದ್ರಿಂದ, ಇವಾಗ ದಾವಣಗೆರೆ ಸುತ್ತಮುತ್ತ ತುಂಬ ಟ್ಯಾಲೆಂಟ್ ಇದೆ, ಆದರೆ ಅವ್ರ ಎಕನಾಮಿಕ್ ಕಂಡೀಷನ್ಸು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಒಂದು ಆಸೆ ಇದ್ದು ದೇ ಹ್ಯಾವ್ ಟು ಮೂವ್ ಟು ಬೆಂಗಳೂರು ಅಂತ ಹೇಳಿದ್ರೆ, ಐ ಥಿಂಕ್ ದೇ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್. ಐ ಥಿಂಕ್ ನಮ್ಮ ಮ್ಯಾನೇಜ್ಮೆಂಟ್ ಲಿಂಗರಾಜ್ ಅವರು ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿ ನಮ್ಮದೇ ಒಂದು ಯೂನಿವರ್ಸಿಟಿ ಇಟ್ಟು ಜಾಸ್ತಿ ಆಪ್ಷನ್ಸ್ ಕೊಟ್ಟು ಹುಡುಗರಿಗೆ
ಜಾಸ್ತಿ ಅಪರ್ಚುನಿಟಿ ಪ್ರೊವೈಡ್ ಮಾಡಿದ್ರೆ ಪ್ರಾಬಬಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ದಮ್. ಐ ಥಿಂಕ್ ದೇ ಕ್ಯಾನ್ ಬ್ರಿಂಗ್ ಎ ಟ್ರಾನ್ಸ್ಫಾರ್ಮೇಷನ್ ಅಂತ ಒಂದು ಇದಾಯಿತು. ಇದು ಎಂಜಿನಿಯರಿಂಗ್ ಸೈಡಲ್ಲಿ ಆಯಿತು. ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಕಾಮರ್ಸಲ್ಲಿ 4 ಕೋರ್ಸು, 4 ಪ್ರೋಗ್ರಾಮು, ಆ್ಯಂಡ್ ಇದರಲ್ಲಿ BBAನಲ್ಲಿ 7 ಪ್ರೋಗ್ರಾಮು, ಹಾಗೆ ಸೈನ್ಸಲ್ಲಿ 11 ಪ್ರೋಗ್ರಾಮ್ ಮಾಡಿದ್ದೀವಿ. ಭಾಳ ಚೆನ್ನಾಗಿ ಮಾಡಿದ್ದೇವೆ. ಈಗ ನಮ್ಮ ಟೈಮಲ್ಲಿ ನಾವು ಹೆಂಗಿದ್ದಾಗ PCM ಅಥವಾ CBZ ಈ ಥರ ಎಲ್ಲ ಬರ್ತಾಯಿತ್ತು. ಅವಾಗ ಏನೋ ಗೌರ್ಮೆಂಟ್ ಕೆಲಸಗಳು ಸಿಗ್ತಾಯಿತ್ತು. ಇವಾಗ ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ಲಾಟ್ ಆಫ್ ಅಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಟು ಗೆಟ್ ಜಾಬ್ಸ್ ಆ್ಯಂಡ್ ಅದರ್ ಥಿಂಗ್. ಇವಾಗ ನಮ್ಗೆ ಏನು ಮಾಡಿದ್ವಿ, ಒಂದು ಬ್ಯಾಸ್ಕೆಟಲ್ಲಿ ಎಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಹಾಕ್ಬಿಟ್ಟಿದ್ದೀವಿ. ನೀವು BSc ಸೇರ್ಕೊಳ್ತೀರಾ ಅಂದ್ಕೊಳ್ರಿ, ನೀವೇ ಯಾವ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಸಬ್ಜೆಕ್ಟ್ ಅಥವಾ ಜಾಬ್ ಸಿಗುತ್ತೆ ಅನ್ನೋ ಸಬ್ಜೆಕ್ಟ್ ನೀವೇ ಎತ್ಕೊಂಡು ನಿಮ್ಮದು ಪ್ರೋಗ್ರಾಮ್ ಮಾಡ್ಕೋಬೋದು. ಮೇಕ್ ಯುವರ್ ಪ್ರೋಗ್ರಾಮ್, ಅವರ್ ಜಾಬ್ ಇಸ್ ಟು ಗೈಡ್ ಯು, ಟೀಚ್ ಯು ಆ್ಯಂಡ್ ಆಲ್ ದೋಸ್ ಕೈಂಡ್ ಆಫ್ ಐ ಥಿಂಕ್ ಟೈಮ್ ಟೇಬಲ್ ಫಾರ್ಮ್ ಮಾಡಿ. ಸೊ ಈ ಥರ ತುಂಬ ಆಪ್ಷನ್ಸ್ ಈ ಥರ ಮಾಡಿದ್ದೀವಿ ಟ್ರೆಡಿಷನಲ್ BScನಲ್ಲಿ. ನ್ಯೂ ಏಜ್ BSc ಲೈಕ್ BSc ಡೇಟಾ ಸೈನ್ಸ್, BSc ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, BSc. ಸೊ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡಿಕೊಟ್ಬಿಟ್ಟು ಏನು ಮಾಡಿದ್ದೇವೆ ಅಂದರೆ ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ ಕೊಟ್ಟಿದ್ದೇವೆ. ಆ್ಯಂಡ್ ಜಾಬ್ ಅಪರ್ಚುನಿಟಿ ಎಲ್ಲಿರುತ್ತೆ ಆ ಥರದ್ದೆಲ್ಲ ನೋಡ್ಕೊಂಡು ಮಾಡಿದ್ದೀವಿ. ಐ ಥಿಂಕ್ ದಾವಣಗೆರೆ ಸರೌಂಡಿಂಗ್ಸಲ್ಲಿರೋ ಸ್ಟೂಡೆಂಟ್ಸು ಅಥವಾ ದೋಸ್ ಸ್ಟೂಡೆಂಟ್ಸ್ ವುಡ್ ಲೈಕ್ ಟು ಕಮ್ ಟು ದಾವಣಗೆರೆ ಆ್ಯಂಡ್ ರಿಯಲಿ ಆ ಡಿಸ್ಟ್ರಾಕ್ಷನ್ ಇಲ್ಲದೆ ಇರೋ ಒಂದು ಅಟ್ಮಾಸ್ಫಿಯರ್ ಇದೆ. ಇಟ್ಸ್ ಅ ಮೋರ್ ಅಕಾಡೆಮಿಕ್ ಅಟ್ಮಾಸ್ಫಿಯರ್. ಆನ್ ಕ್ಯಾಂಪಸಲ್ಲಿ 60% ಆಫ್ ದ ಸ್ಟೂಡೆಂಟ್ಸ್ ಆನ್ ಕ್ಯಾಂಪಸ್ ದಿ ಲಿವ್. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಅಪರ್ಚುನಿಟಿ ಫಾರ್ ದಮ್. ಇದೇ ಥರ ಮಾಸ್ಟರ್ಸಲ್ಲೂ ತುಂಬ ಇನೋವೇಷನ್ಸ್ ತಂದಿದ್ದೀವಿ. ಐ ಥಿಂಕ್ this university will cater to the needs of not only Davangere and adjoining areas but others also. ಕ್ಯಾಂಪಸ್ ಸಕ್ಕದಾಗಿದೆ, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಅದೊಂದು ಪ್ರಪಂಚ ಅಂತಾನೆ ಹೇಳ್ಬೋದು. ಆದರೆ ಕ್ಯಾಂಪಸ್ಗಿಂತ ಅಲ್ಲಿಯ ಫ್ಯಾಕಲ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗಿನ ಪೋಷಕರಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಸ್ತಿ ಕ್ಯಾಂಪಸ್ಗಿಂತ ಫ್ಯಾಕಲ್ಟಿನ ನೋಡ್ತಾರೆ. ಅಲ್ಲಿನ ಫ್ಯಾಕಲ್ಟಿ ಯಾವ ರೀತಿ ಆಗಿದೆ? ಆಲ್ಮೋಸ್ಟ್ 1:18 ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಮೇಂಟೈನ್ ಮಾಡಿದ್ದೀವಿ. ಮೋರ್ ಓವರ್ ಅಗೈನ್ ಅಲ್ಲಿರೋ ಫ್ಯಾಕಲ್ಟಿ ಅಲ್ಲಿರೋ ತುಂಬ ಬುದ್ಧಿವಂತರು ಯಾರಿದ್ದಾರೆ ಬಹಳ ಮೆನಿ ಆಫ್ ದೆಮ್ ಒಂಥರ ಸ್ಯಾಟಿಸ್ಫೈ, ಹ್ಯಾಪಿ ಲೈಫ್ ಆ್ಯಂಡ್ ಹೂ ವುಡ್ ಲೈಕ್ ಟು ಡೆಡಿಕೇಟ್ ದೆಮ್ಸೆಲ್ಸ್ ಫಾರ್ ದ ಟೀಚಿಂಗ್ ಆ್ಯಂಡ್ ಎಜುಕೇಷನ್. ಆ ಥರ ಫ್ಯಾಕಲ್ಟಿ ಇರ್ತಾರೆ. ಇಟ್ ಈಸ್ ಎ ಸ್ಮಾಲ್ ಟೌನ್, ಯು ಸಿ. ಅವ್ರ ಲೈಫು ತುಂಬ ಡೆಡಿಕೇಟ್ ಮಾಡ್ಕೊಂಡು ಅವ್ರ ಕೆಲಸಕ್ಕಿದ್ದಾರೆ. ಐ ಥಿಂಕ್ ದೇ ಟೇಕ್ ಲಾಟ್ ಆಫ್ ಒಂಥರ ಪೆಟರ್ನ್ ಫಾದರ್ಲಿ ಕೇರ್ ಅಥವಾ ಮದರ್ಲಿ ಕೇರ್ ಅನ್ನೋ ಥರ ಸ್ಟೂಡೆಂಟ್ಸ್ ನೋಡ್ಕೊಳ್ತಾರೆ. ಅದರಿಂದ ಸ್ಟೂಡೆಂಟ್ಸ್ ತುಂಬ ಐ ಥಿಂಕ್ ಒಂಥರ ಯಾರಲ್ಲಿಗೆ ನಮ್ಮ ಯೂನಿವರ್ಸಿಟಿಗೆ ಯಾವುದೇ ಒಂದು ಪ್ರೋಗ್ರಾಮ್ ಬಂದು ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಒಂದೇ ಒಂದು ಫೀಡ್ಬ್ಯಾಕ್ ಬರೋದು, ಇಲ್ಲಿ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಟೀಚರ್ಸ್ ತುಂಬ ಕೇರ್ ತೊಗೊಳ್ತಾರೆ. ನಾವು ಇನ್ನೊಂದು ಏನಾಗಿದೆ, ಕ್ಲಿಯರ್ ಕಟ್ಟಾಗಿ ಎಜುಕೇಷನ್ ಹೇಗೆ ಪೆಡಗಾಗಿ ಅಂತ ಏನಿದೆ ಅದನ್ನು ವೆರಿ ವೆಲ್ ಡಿಫೈನ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಟ್ರೈನ್ಡ್ ಆಲ್ ಅವರ್ ಟೀಚರ್ಸ್ ಟು ಫಾಲೋ ದಟ್ ಪೆಡಗಾಗಿ ವೆರಿ ವೆರಿ ರಿಲಿಜಿಯಸ್ಲಿ. ಎವ್ರಿ 2 months ಎವ್ರಿ ಟೆಸ್ಟ್ ಆದಮೇಲೆ ಹೋಗ್ಬಿಟ್ಟು ಐ ಥಿಂಕ್ ವಿ ಮೇಕ್ ಸಮ್ ಕೈಂಡ್ ಆಫ್ ಆಡಿಟಿಂಗ್. ಸೊ ಈ ಥರ ಮಾಡಿ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ತುಂಬ ಸ್ಮೂತಾಗಿ ಚೆನ್ನಾಗಾಗೋ ಥರ ಸ್ಟೂಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಬರೋ ಥರ ಮಾಡಿದ್ದೀವಿ. ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಮೋಸ್ಟ್ಲಿ. ಈಗ ನಿಮ್ಮದು ಅಡ್ಮಿಷನ್ ಪ್ರೋಸೆಸ್ ನಿಮ್ಮ ಯೂನಿವರ್ಸಿಟಿನಲ್ಲಿ ಯಾವ ರೀತಿ ಆಗಿದೆ? ಜೊತೆಗೆ ಹೆಚ್ಚು ಏನಾದರೂ ಸ್ಕೋರ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಂತ? ವೆರಿ ಗುಡ್. ನಮ್ಮ ಕೋರ್ಸ್ ಪ್ರೋಗ್ರಾಮ್ಸ್ ಏನಿದ್ರು ನಾವು ಪ್ರೊಫೆಷನಲ್ ಪ್ರೋಗ್ರಾಮ್ಸು, ನಾನ್ ಜನರಲ್ ಪ್ರೋಗ್ರಾಮ್ಸ್ ಅಂತ ಡಿವೈಡ್ ಮಾಡ್ತೀವಿ. ಇವಾಗ ಎಂಜಿನಿಯರಿಂಗ್ ಇದೆ, ಅದು ಪ್ರೊಫೆಷನಲ್ ಪ್ರೋಗ್ರಾಮ್ ಆಗ್ತದೆ. ನಮ್ಮ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಏನಾಗುತ್ತೆ ಅಂದರೆ 40% ಆಫ್ ಅವರ್ ಸೀಟ್ಸ್ ಏನಿರುತ್ತೆ ಅದನ್ನು CET ಸ್ಟೂಡೆಂಟ್ಸ್ ಕೊಡಬೇಕು. ಸೊ ನಮ್ಮ ಆಲ್ 15 ಎಂಜಿನಿಯರಿಂಗ್ ಕೋರ್ಸು, ಹಾಗೆ ನಮ್ಮಲ್ಲಿ MCA ಇದೆ, MBA ಇದೆ, ಇದೆಲ್ಲ ಪ್ರೊಫೆಷನಲ್ ಕೋರ್ಸು. 40% ಆಫ್ ದ CET ಇಂದ ಸ್ಟೂಡೆಂಟ್ಸ್ ಬರ್ತಾರೆ. ಇಲ್ಲಿ ಕರ್ನಾಟಕ CET ಎಕ್ಸಾಮ್ ಇದೆಲ್ಲ, ಕಾಮನ್ ಎಂಟ್ರೆನ್ಸ್ ಟೆಸ್ಟು ಅಥವಾ PGCET, ಈ ಟೆಸ್ಟಲ್ಲಿ ಬಂದುಬಿಟ್ಟು ಇವನ್ MTech ಎಲ್ಲಕ್ಕೆ ಬಂದು ಅಲ್ಲಿಂದ ಇವರು ಸೀಟ್ ಅಲಾಟ್ ಮಾಡ್ತಾರೆ, ಅಲ್ಲಿ ಬಂದು ಅಡ್ಮಿಷನ್ ಆಗುತ್ತೆ. ಇನ್ನು 60% ಸೀಟ್ಸ್ಗೆ ನಾವೇ ಒಂದು ಮೆರಿಟ್ ಮಾಡಿ ಅಥವಾ ಅಪ್ಲಿಕೇಶನ್ಸ್ ತಗೊಂಡು ಒಂದು ಸ್ಮಾಲ್ ಎಂಟ್ರೆನ್ಸ್ ಟೆಸ್ಟ್ ಮಾಡಿ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ. ಅಂದರೆ 60% ಅಡ್ಮಿಷನ್ ಇಸ್ ಥ್ರೂ ಯೂನಿವರ್ಸಿಟಿ, 40% ಅಡ್ಮಿಷನ್ ಇಸ್ ಥ್ರೂ CET. ನಾನ್ ಪ್ರೊಫೆಷನಲ್ ಕೋರ್ಸ್ ಅಂದರೆ ಜನರಲ್ ಪ್ರೋಗ್ರಾಮ್ ಆಗಲಿ, ಅದೇ ನಾನು ಹೇಳ್ದಲ್ಲ, BSc ಪ್ರೋಗ್ರಾಮ್, BCA ಪ್ರೋಗ್ರಾಮ್, MCA ಪ್ರೋಗ್ರಾಮ್, ನಮ್ಮ BCom, ಎಲ್ಲ ಈ ಪ್ರೋಗ್ರಾಮ್ಗೆ 100% ಯೂನಿವರ್ಸಿಟಿ ಕೋಟ ಇರುತ್ತೆ. ಸೊ ಡೈರೆಕ್ಟಾಗಿ ಅವ್ರು ಬಂದು ನಮ್ಮ ಅಡ್ಮಿಷನ್ ಪ್ರೊಸೀಜರ್ ಪ್ರಕಾರ ಅಡ್ಮಿಟ್ ಆಗ್ಬೋದು.
ದರ್ ಇಸ್ ನೋ ಪ್ರಾಬ್ಲಮ್ ಅಟ್. ಕಾಲೇಜ್ ಏನೋ ಮುಗೀತು, ನೆಕ್ಸ್ಟ್ ಪ್ಲೇಸ್ಮೆಂಟ್ ಏನು ಅನ್ನೋದು ಒಂದ್ ರೀತಿಯಾಗಿ ಭಯ ಉಟ್ಕೊಳ್ತಾ ಇರತ್ತೆ. ಈಗ ಜನಕ್ಕೆ ಹೆಂಗೆ ಅಂದ್ರೆ ಅದೊಂದು ಲೈಕ್ ಫೋಬಿಯಾ ತರ, ನಂಗೆ ಜಾಬ್ ಹೆಂಗಿರುತ್ತೆ, ನಂಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ. ಸೊ ಪ್ಲೇಸ್ಮೆಂಟ್ ಯಾವ ರೀತಿಯಾಗಿದೆ ಸರ್ ಕಾಲೇಜ್? ನಾವು ಆಗ್ಲೇ ಹೇಳಿದೆ, ನೀವು 20 ವರ್ಷದಿಂದ ನಮ್ಮ GMIT ಇದೆ. ಪ್ಲೇಸ್ಮೆಂಟ್ ಡಿವಿಷನ್ ಇವಾಗ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಇತ್ತೀಚೆಗೆ ನಾವು ಯೂನಿವರ್ಸಿಟಿ ಆದಮೇಲೆ ಅದನ್ನು ಕೆರಿಯರ್ ಅಡ್ವೈಸ್ ಆ್ಯಂಡ್ ಪ್ಲೇಸ್ಮೆಂಟ್, ಸ್ಟೂಡೆಂಟ್ ಪ್ಲೇಸ್ಮೆಂಟ್ ಅಂತ ಕ್ಯಾಸ್ಪ್ ಅಂತ ಒಂದು ಸಿಂಪಲ್ ಆಗಿ ರೀನೇಮ್ ಮಾಡಿದ್ವಿ. ಒನ್ ಆಫ್ ದ ಥಿಂಗ್ಸ್, ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಟೇಕಿಂಗ್ ಅಪ್ ಎ ಜಾಬ್ ಆರ್ ಎನಿಥಿಂಗ್ ಲೈಕ್ ದಟ್ ಆರ್ ಸರ್ವೈವಿಂಗ್ ದ ಜಾಬ್ ಇಸ್ ಲೈಫ್ ಸ್ಕಿಲ್ಸ್. ಈ ಲೈಫ್ ಸ್ಕಿಲ್ಸ್ನ ಏನು ಮಾಡಿದ್ದೀವಿ, ಒಂದು ಲೈಫ್ ಸ್ಕಿಲ್ ಸ್ಕೂಲ್ ಅಂತಾನೆ ಮಾಡಿಬಿಟ್ಟು ಅದಕ್ಕೆ ಡೈರೆಕ್ಟರ್ ಮಾಡಿಬಿಟ್ಟು, ಸೊ ಎವ್ರಿ ಸೆಮಿಸ್ಟರ್ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ಡೂ ಸಮ್ 3 days ಪ್ರೋಗ್ರಾಮ್ ಇನ್ ದ ಲೈಫ್ ಸ್ಕಿಲ್ಸ್ ಅಂತ. ಸೊ ದಟ್ ದೇ ಹ್ಯಾವ್ ಟು ಅರ್ನ್ ದ ಕ್ರೆಡಿಟ್ಸ್ ಅಪ್ ಟು 6 ಸೆಮಿಸ್ಟರ್ವರೆಗೂ ಇದು ಮಾಡ್ಕೊಂಡು ಹೋಗಬೇಕು. ಈ ಕ್ರೆಡಿಟ್ ಬರಬೇಕು. ಇದ್ರ ಜೊತೆಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಮಾಡ್ತೀವಿ. ಇನ್ನೇನು ಮಾಡಿದ್ದೀವಿ ಅಂದರೆ ಎಲ್ಲ ಸ್ಟೂಡೆಂಟ್ಸ್ನ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಮಾಡಿಬಿಟ್ಟು ಹೊರಗಡೆ ಏಜೆನ್ಸಿ ಕರೆಸಿ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡಿಬಿಟ್ಟು 3 ಗ್ರೂಪ್ಸ್ ಮಾಡ್ತೀವಿ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ. ಗ್ರೂಪ್ ಎ ಹೈ ಆಪ್ಟಿಟ್ಯೂಡ್ ಇರೋ ಸ್ಟೂಡೆಂಟ್ಸು, ಮತ್ತು ವೆರಿ ಗುಡ್ ಅಕಾಡೆಮಿಕ್ ರೆಕಾರ್ಡ್ಸ್ ಇರೋ ಸ್ಟೂಡೆಂಟ್ಸು. ಬಿ ಮೀಡಿಯಮ್, ಸಿ ದಿಸ್ ಥಿಂಗ್. ಇದಕ್ಕೆ ತಕ್ಕಂತೆ ದ ಬೆಸ್ಟ್ ಟ್ರೈನಿಂಗ್, ಹೇಗೆ ಟ್ರೈನಿಂಗ್ ಡಿಸೈನ್ ಮಾಡಿ ಅವರು ಟ್ರೈನ್ ಮಾಡಿ, we should see to it this A group students get the best possible job and all others also get the job. ಅಂದರೆ ನನಗೇನಂತ ಹೇಳಿದ್ರೆ, ಓಕೆ ಟೈರ್ 1 ಕಂಪ್ನಿನಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರಾ, ಟೈರ್ 2 ಕಂಪ್ನಿಗೆ ಹೋಗ್ತಿದ್ದಾರಾ, ಟೈರ್ 3 ಕಂಪ್ನಿಗೆ. ಸೊ ನಾವೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಟೈರ್ 1 ಕಂಪ್ನಿ ಇಂಥ ಕಡೆಗಳೇ ತಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಸ್ಟ್ರಾಟಜಿ ಮಾಡಿ ಸ್ಟೂಡೆಂಟ್ಸ್ಗೆ ತುಂಬ ಟ್ರೈನ್ ಮಾಡಿ ಮಾಡ್ತಿದ್ದೀವಿ. ಈಗಲೂ ಹೋಗಿ ಲಾಸ್ಟ್ ವೀಕು we have chosen best 60 students and we have put them on training. Okay. Correct? So that, and we are very, very clear that where this student should go and work. So that we will maintain. See that you are having a high aptitude, you are ready to work hard, and you are having very good academic records. We'll see to it you are placed the best place. Correct? ಈ ಥರ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. there is 1 director ಇದ್ದಾರೆ, 4 ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ. ನಾಟ್ ಓನ್ಲಿ ಪ್ಲೇಸ್ಮೆಂಟ್, ಈವನ್ ದೇ ವಾಂಟ್ ಟು ಗೋ ಫಾರ್ ಹೈಯರ್ ಎಜುಕೇಷನ್, ವಿ ಆರ್ ಫೆಸಿಲಿಟೇಟಿಂಗ್. ಸರ್ ಆಗಲೇ ನೀವು ಹೇಳ್ತಾ ಇದ್ರಿ ನಾನು ಸ್ಕಾಲರ್ಶಿಪ್ ಬಗ್ಗೆ ಮಾತನಾಡಬೇಕು ಅಂತ. ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದ್ರೆ CET-ನಲ್ಲಿ 2000 ರ್ಯಾಂಕ್ಗಿಂತ ಕಡಿಮೆ ಇದ್ದರೆ ನಾವು ಒಂದು ಚೂರು ಫೀಸ್ ಇಲ್ಲದೆ ಅಡ್ಮಿಷನ್ ಮಾಡ್ಕೊಳ್ತೀವಿ. 4 ವರ್ಷ ಫ್ರೀ. ಸೊ ದಟ್ ವೇ ಮೆರಿಟ್ ಸ್ಟೂಡೆಂಟ್ಸ್ನ ನಾವು ತುಂಬ ಒಂದು ಪಾಠಲ್ಲಿ ಎಂಕರೇಜ್ ಮಾಡ್ತಿದ್ದೀವಿ. Second thing is you are very good in sports. If you are represented state level or national level, then also you are exempted from paying the fees. Third possibility, ನಮ್ಮದೇ ಒಂದು ಎವ್ರಿ ಇಯರ್ ಆದಮೇಲೆ, ಇದು ಫಸ್ಟ್ ಇಯರ್ ಅಲ್ಲಿ ಆಗಲ್ಲ, ಫಸ್ಟ್ ಇಯರ್ ಆಗಿದ್ದು ಬೆಸ್ಟ್ ಸ್ಟೂಡೆಂಟ್ಸ್ನ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡಿ ಮತ್ತೆ ಅವ್ರಿಗೆ ನಮ್ಮ ಒಂದು ಸ್ಕಾಲರ್ಶಿಪ್ ಕೊಡ್ತೀವಿ, GM ಸ್ಕಾಲರ್ಶಿಪ್. ಒಳ್ಳೆ CGPA ಯಾರು ತಗೊಳ್ತಾರೆ, ಫೇಲ್ ಆಗದಾಗೆ ಅವ್ರಿಗೆ ಗೋಲ್ಡ್ ಮೆಡಲು, ಇದೆಲ್ಲ ರಿಯಲ್ ಗೋಲ್ಡ್ ಮೆಡಲ್. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಬೇಕು ಪ್ರೋಗ್ರಾಮಾಗೆ more than 20 gold medals were given. Each gold medal is of 10 gram worth, more than 20. ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ 70% of gold medals were won by the students coming from rural areas. ಅದರಲ್ಲಿ ಒಂದು ಹುಡುಗಿ ಅಂಥದ್ದು 2 ಗೋಲ್ಡ್ ಮೆಡಲ್ ತೊಗೊಂಡಿದೆ. ಜಸ್ಟ್ ವಿ ಆರ್ ಲಾಫಿಂಗ್, ನಿನ್ನ ದುಡ್ಡೆಲ್ಲ ಬಂದುಬಿಡ್ತು ನಿಂಗೆ ವಾಪಸ್. ಅಂದರೆ ವಿ ಆರ್ ಟ್ರೈಂಗ್ ಟು ಎಂಕರೇಜ್ ದೆಮ್ ಇನ್ ಆಲ್ ವೇಸ್ ಟು ಮೇಕ್ ದೆಮ್ worthy, and they should become assets, like they should really do very well in the society. Maybe they slowly, with experience, they should become wealth creators. ಈ ಥರ ಮಾಡಬೇಕು ಅಂತ ಐ ಥಿಂಕ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಹಾಕೊಂಡಿದ್ದೀವಿ. ಇನೋವೇಷನ್ ಆ್ಯಂಡ್ ಪ್ರಾಡಕ್ಟ್ ಐಡಿಯಾ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಯುಬೇಷನ್ ಅಂತ ಮಾಡ್ತೀವಿ. ಅದು ಎಲ್ಲ ಸ್ಟೂಡೆಂಟ್ಸ್ಗೂ ಕಂಪಲ್ಸರಿ ಮಾಡಿದ್ದೀವಿ. ಸೊ ಲಾಟ್ ಆಫ್ ಸ್ಟೂಡೆಂಟ್ಸ್ ದೇ ಕಮ್ ಫಾರ್ವರ್ಡ್ ಆ್ಯಂಡ್ ಎಕ್ಸ್ಪೆಕ್ಟ್ ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾಸ್ಗೆ ದೋಸ್ ಆರ್ ಇಂಟ್ರೆಸ್ಟೆಡ್. They can get finance from the university and they can develop it as a product. Product develop ಮಾಡಿದ್ಮೇಲೆ I think they have to get into startup. ಈ ಥರದ ಅನುಕೂಲ ಮಾಡಿಕೊಡ್ತಿದ್ವಿ. ಸ್ಪೋರ್ಟ್ಸ್ನಲ್ಲಿ ತುಂಬ ಇನ್ವೆಸ್ಟ್ ಮಾಡಿದ್ವಿ. ನಮ್ಮದು ಸ್ಪೋರ್ಟ್ಸ್ ಗ್ರೌಂಡ್ ಅಂತೂ ಇಂಟರ್ನ್ಯಾಷನಲ್ ಕ್ವಾಲಿಟಿನಲ್ಲಿದೆ. ಸೊ ಈ ಥರ ಎಲ್ಲ ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ನಾನು ಹೇಳಿದಂಗೆ ಲೈಫ್ ಸ್ಕಿಲ್ ಎಲ್ಲಕ್ಕೂ ಏನು ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಮಾಡಿಬಿಟ್ಟಿದ್ದೀವಿ, ಸೊ ದಟ್ ಸ್ಟೂಡೆಂಟ್ ಯಾವುದನ್ನು ಇಗ್ನೋರ್ ಮಾಡಬಾರ್ದು. ಸೊ ಹೀಗಿರಬೇಕಾದ್ರೆ ನಾವು ಯಾಕೆ GM ಯೂನಿವರ್ಸಿಟಿನೇ ಚೂಸ್ ಮಾಡ್ಕೋಬೇಕು ಅಂತ ತಿಳಿಸಿ. 1 ಪಾಯಿಂಟ್, ನಿಮಗೆ ತುಂಬ ಆಪ್ಷನ್ಸ್ ಇದೆ ಪ್ರೋಗ್ರಾಮ್ಗಳಲ್ಲಿ. ನಿಮ್ಗೇನು ಆಸೆ ಇದೆಯೋ ಮನಸ್ಸಲ್ಲಿ ಅದಕ್ಕೊಂದು ಪ್ರೋಗ್ರಾಮ್ ಇದೆ. ಕರೆಕ್ಟ್? ಈಗ ಸೊ ವಿ ಕ್ಯಾನ್ ಮೀಟ್ ಯುವರ್ ಆಸ್ಪಿರೇಷನ್ ಲೆವೆಲ್. ಸೆಕೆಂಡ್ ಥಿಂಗ್ ಈಸ್, ನಾನು ಹೇಳ್ದಂಗೆ ಟೀಚಿಂಗ್ ತುಂಬ ಚೆನ್ನಾಗಿದೆ, ಕ್ಯಾಂಪಸ್ ಚೆನ್ನಾಗಿದೆ, ಆ್ಯಂಡ್ ಇನ್ ಅಡಿಷನ್ ಟು
ನಾಲೆಡ್ಜ್ ಬೇಸ್ಡ್ ಕೋರ್ಸ್, ವಿ ಡೂ ಲಾಟ್ ಆಫ್ IT, ಸ್ಕಿಲ್ ಬೇಸ್ಡ್ ಕೋರ್ಸ್. ನಾನು ಹೇಳಿದ್ನಲ್ಲ 10 ಕ್ರೆಡಿಟ್ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಇದೆ. ಎವ್ರಿ ಸೆಮಿಸ್ಟರ್ ನೀವು 2 ಕ್ರೆಡಿಟ್ ಅಂದರೆ ಆಲ್ಮೋಸ್ಟ್ 60 hours ಯು ಹ್ಯಾವ್ ಟು ಅಂಡರ್ಗೋ ದಿ ಸ್ಕಿಲ್ ಬೇಸ್ಡ್ ಕೋರ್ಸ್. ಪ್ಯಾರಲಾಗಿ ನಡೆಸ್ತೀವಿ ಇದನ್ನು. ಸೊ ಯು ವಿಲ್ ಹ್ಯಾವ್ ನಾಲೆಡ್ಜ್ ಆಸ್ ವೆಲ್ ಆಸ್ ದ ಮೋಸ್ಟ್ ರೀಸೆಂಟ್ IT ಸ್ಕಿಲ್ಸ್ ಅಂಡ್ ಅದರ್ ಥಿಂಗ್ಸ್. ಇದಿದೆ. ನಿಮಗೆ ಕಲ್ಚರಲ್ ಫೆಸ್ಟಿವಲ್ಸ್ ಮಾಡ್ತೀವಿ ತುಂಬ. ಕ್ಯಾಂಪಸ್ನಲ್ಲಿ ಒಂದು ರೆಂಡೂ ಪ್ರೋಗ್ರಾಮ್ ಅಂತ ಎವ್ರಿ ಸಾಟರ್ಡೆ. ಯು ಕ್ಯಾನ್ ಲೀಡ್ ಯುವರ್ ಸೆಲ್ಫ್, ಯು ಕ್ಯಾನ್ ಕಂಡಕ್ಟ್ ಎ ಪ್ರೋಗ್ರಾಮ್, ಯು ಕ್ಯಾನ್ ಬ್ರಿಂಗ್ ಯುವರ್ ಸ್ಟೂಡೆಂಟ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ಕಂಡಕ್ಟ್ ಎನಿ ಆಫ್ ದೀಸ್ ಟ್ಯಾಲೆಂಟ್ ಪ್ರೋಗ್ರಾಮ್ಸ್. ಇದರ ಜೊತೆಗೆ ನಿಮ್ಗೇನು ಮನ್ಸು ಬರುತ್ತೆ, ಓಕೆ ನಾನು ಒಂದು ಮ್ಯಾಗಝೈನ್ ಎಡಿಟ್ ಮಾಡಬೇಕು, ಮಾಡಿಕೊಡ್ರಿ. ಸ್ಮಾಲ್ ಸಿಟಿ ಆಗಿರೋದ್ರಿಂದ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಅಂತ. ಸೊ ಹೆಚ್ಚಿನ ಪೋಷಕರು ಅದನ್ನೇ ನೋಡ್ತಾರೆ. ಈಗ ಬಿಗ್ ಸಿಟಿ ಆದರೆ ಎಷ್ಟೋ ಜನ ಕಾಲೇಜ್ಗೆ ಹೋಗೋದಿಲ್ಲ. ಇದನ್ನ ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ನೋಡ್ಬಿಟ್ಟಿದ್ವಿ. ಹಾಗಾಗಿ ಇಲ್ಲಿನ ಲೋಕಲ್ ಸ್ಟೂಡೆಂಟ್ಸ್ಗಳೇ ಅಲ್ಲಿಗೆ ಜಾಯ್ನ್ ಆಗ್ತಾರೆ ಅಥವಾ ಬೇರೆ ಬೇರೆ ರಾಜ್ಯದಿಂದ ಏನಾದರೂ ಬರ್ತಾರೆ? ಆ ಥರ ಏನಾದರೂ ತುಂಬ ಜನ ಬರ್ತಾ ಇದ್ದಾರೆ. ಆದರೆ ಐ ಥಿಂಕ್ ಇವಾಗ ಯೂನಿವರ್ಸಿಟಿ ಆದಮೇಲೆ ಕ್ಯಾಂಪಸ್ ಕೂಡ ರಿವ್ಯಾಂಪ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ. ಲಾಟ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್. ನಾನು ಹೇಳ್ತೀನಲ್ಲ, ಬೆಂಗಳೂರು ಸಿಟಿಯಿಂದನೂ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಬೆಂಗಳೂರು ಸಿಟಿಯಿಂದ ಈಗ ಅಡ್ಮಿಷನ್ಸ್ ಬರ್ತಾ ಇದ್ದಾರೆ. ಐ ಥಿಂಕ್ ಮೆನಿ ಪೇರೆಂಟ್ಸ್ ಆರ್ ರಿಯಲೈಸಿಂಗ್ ದೇರ್ ಇಸ್ ಅ ಪ್ಲೇಸ್ ವೇರ್ ದೇ ಕ್ಯಾನ್ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ ಸ್ಟಡೀಸ್ ಅಂಡ್ ಅದರ್ ಆಕ್ಟಿವಿಟೀಸ್ ರಾದರ್ ದ್ಯಾನ್ ಸ್ಪೆಂಡಿಂಗ್ 2 or 3 hours in traffic and other kinds of things like that. They can as well use that time for some useful purpose ಅನ್ನೋದು ಎಲ್ಲರಿಗೂ ರಿಯಲೈಸ್ ಆಗಿದೆ. ಐ ಥಿಂಕ್ ದೇ ಆರ್ ಪ್ರಿಫರಿಂಗ್ ದಟ್ ಕೈಂಡ್ ಆಫ್ ಸಿಟಿ. ಓಕೆ, ಈಗ GM ಯೂನಿವರ್ಸಿಟಿನಲ್ಲಿ ಸ್ಟೂಡೆಂಟ್ ಕ್ಲಬ್ ಇದೆಯಾ ಹೇಗೆ? ನೀವು ಏನು ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿದ್ರೆ, ನೀವು ಫ್ಯಾಷನ್ ಶೋ ಮಾಡಬೇಕಾ, ಅದಕ್ಕೊಂದು ಕ್ಲಬ್ ಇದೆ, ಕರೆಕ್ಟಾ? ಇಲ್ಲ ದ್ರೋಣ್ ಹಾರಿಸ್ಬೇಕು ಅಂತೀರಾ, ಅದಕ್ಕೆ ಕ್ಲಬ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಮಾಡಬೇಕು, ಅದಕ್ಕೆ ಕ್ಲಬ್ ಇದೆ. ನಿಮ್ಗೆ ರೋಬೋಟ್ ಮಾಡಬೇಕಾ, ಅದಕ್ಕೆ ಕ್ಲಬ್ ಇದೆ. ಸುಮಾರು 25 ಕ್ಲಬ್ಗಳಿದೆ. ಇದು ಸ್ಟೂಡೆಂಟ್ಸ್ ಡ್ರಿವನ್, ಸ್ಟೂಡೆಂಟ್ ಲೆಡ್ ಪ್ರೋಗ್ರಾಮ್ಸ್ ಇವೆಲ್ಲ. ನಮ್ಮ ಕೆಲಸ ಫೆಸಿಲಿಟೇಟ್ ಮಾಡ್ತೇವೆ. ಆಮೇಲೆ ವರ್ಷಕ್ಕೊಂದ್ಸರಿ ಕಾಂಪಿಟೇಷನ್ ಮಾಡಿ ಅವರಿಗೆ ಪ್ರೈಸ್ ಕೊಡ್ತೀವಿ. ಇದು ಟೀಚರ್ಸ್ ಫೆಸಿಲಿಟೇಟರ್ ಥರ ಕೆಲಸ ಮಾಡ್ತಾರೆ. ಅದರ್ವೈಸ್ ಇಟ್ಸ್ ಟೋಟಲಿ ಎ ಸ್ಟೂಡೆಂಟ್ ಡ್ರಿವನ್ ಪ್ರೋಗ್ರಾಮ್. ದಟ್ ಇಸ್ ದ ವೇ ವಿ ವಾಂಟ್ ಸ್ಟೂಡೆಂಟ್ಸ್ ಟು ಗ್ರೋ ಆಸ್ ಲೀಡರ್ಸ್. GM ಯೂನಿವರ್ಸಿಟಿನಲ್ಲಿ ಓದಿ ಒಂದು ಅಚೀವರ್ಸ್ ಯಾರೋ ಇದ್ದಾರೆ ಅಂತ ಅಂದರೆ, ನಿಮ್ಮ ಕಾಲೇಜ್ನ ಅಚೀವರ್ಸ್ ಬಗ್ಗೆ ಮಾತನಾಡೋದಾದ್ರೆ? ನನಗೆ ಗೊತ್ತಿರಂಗೆ ಅಲಮ್ನ ದೊಡ್ಡ ಅಸೋಸಿಯೇಷನ್ ಇದೆ. ಸೊ ತುಂಬ ಜನ ಐ ಥಿಂಕ್ ಇಲ್ಲೂ ಇದ್ದಾರೆ, ಫಾರಿನಲ್ಲೂ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. GM ಯೂನಿವರ್ಸಿಟಿ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ಕೋಬೇಕು, ವೀಕ್ಷಕರಿಗೆ ಹೇಳಬೇಕು, ಜೊತೆಗೆ ಸ್ಟೂಡೆಂಟ್ಗಳಿಗೆ ಹೇಳಬೇಕು, ಪೋಷಕರು ಯಾಕೆ GM ಯೂನಿವರ್ಸಿಟಿನ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೆಸೇಜ್ ಕೊಡೋದಾದ್ರೆ? GM ಯೂನಿವರ್ಸಿಟಿ ಒಂದು ಸಿಂಪಲ್, ಕ್ಲೀನ್, ಡಿಸಿಪ್ಲಿನ್ಡ್ ಯೂನಿವರ್ಸಿಟಿ. ತುಂಬ ಆ ಪ್ರೋಗ್ರಾಮ್ಸ್, ಬೇಕಾದಷ್ಟು ಪ್ರೋಗ್ರಾಮ್, ಆಲ್ಮೋಸ್ಟ್ 41 ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್, 16 ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಇದೆ. ನಿಮ್ಗೆ ಏನು ಆಸೆ ಇದೆಯೋ ಆ ಪ್ರೋಗ್ರಾಮ್ ಮಾಡ್ಬೋದು. ರೀಸನಬಲ್ ಫೀ ಇದೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ವೇರಿಯಸ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನೋವೇಷನ್ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗ್ಬೋದು, ಕಲ್ಚರಲ್ ಆ್ಯಕ್ಟಿವಿಟಿ ಆಗ್ಬೋದು, ಲೈಫ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೋದು. ಹೀಗೆ ವಿ ಸಿ ಟು ಈಟ್ ದ ಸ್ಟೂಡೆಂಟ್ ಡೆವಲಪ್ ಕಂಪ್ಲೀಟ್ಲಿ ಆ್ಯಂಡ್ ಕಮ್. 60% ಆಫ್ ದ ಸ್ಟೂಡೆಂಟ್ಸ್ ಆನ್ ಕ್ಯಾಂಪಸಲ್ಲಿ ಇರ್ತಾರೆ. ಸಿಟಿ ತುಂಬ ಚಿಕ್ಕದಾಗಿರೋದ್ರಿಂದ ಡಿಸ್ಟ್ರಾಕ್ಷನ್ಸ್ ಕಡಿಮೆ. ಸೊ ದೇ ಹ್ಯಾವ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಒನ್ ಆಫ್ ದ ಅದರ್ ಆ್ಯಕ್ಟಿವಿಟಿ ಸೊ ದಟ್ ದ ಸ್ಟೂಡೆಂಟ್ಸ್ ಕಂಟಿನ್ಯೂಸ್ಲಿ ಕೀಪ್ ಲರ್ನಿಂಗ್. That is the reason. And moreover, economic conditions, like you don't have to spend too much of money also. That's the main advantage. So that's why I say that it's a good place for students to get a good education. ಶಿಕ್ಷಣ ಕ್ಷೇತ್ರ ತುಂಬ ಬೆಳೆದಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಕ್ಷೇತ್ರಕ್ಕೆ ನೀವು ಯಾವ ರೀತಿಯ ಕಾಂಪಿಟೇಷನ್ ಕೊಡ್ತೀರಾ? ನಮ್ಮ ಸ್ಟೂಡೆಂಟ್ಸ್ಗೆ ಫಸ್ಟ್ ಅಂತಾರಾಷ್ಟ್ರೀಯ ಎಜುಕೇಷನ್ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೋಜರ್. ನಾವು ಏನು ಮಾಡಿದ್ದೀವಿ ಅಂದರೆ, ಸೆಮಿಸ್ಟರ್ ಒಂದು ಸರಿ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಅಂದರೆ ಅಲ್ಲಿ ಪ್ರೊಫೆಸರ್ಸ್ ಬಂದು ಇಲ್ಲಿ ಒಂಥರ ಸಿಂಪೋಸಿಯಮು ಈ ಥರ ಹ್ಯಾಂಡಲ್ ಮಾಡೋದು, ಇದು ಮಾಡ್ತಾ ಇದ್ದಾರೆ. ಮಾಡಿದ್ದಾರೆ, ಲಾಸ್ಟ್ ಮಂತ್ ಕೂಡ ಇತ್ತು. ಇನ್ನೊಂದು ಸ್ಟೂಡೆಂಟ್ಸ್ಗೆ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್ ಅಂತ ಇದು ಮಾಡ್ತೇವೆ. 4 weeks ನೀವು ಯಾವುದೇ ಫಾರಿನ್ ಕಂಟ್ರಿ, ಇವಾಗ ನಾವು ಅಮೆರಿಕಾದಲ್ಲಿದೆ, ಯುರೋಪಲ್ಲಿ ಸೈನ್ ಅಪ್ ಮಾಡ್ಕೊಂಡಿದ್ದೀವಿ, UK ಸೈನ್ ಅಪ್ ಮಾಡ್ಕೊಂಡಿದ್ದೀವಿ, ರಷ್ಯಾದಲ್ಲಿ ಸೈನ್ ಅಪ್ ಮಾಡ್ಕೊಂಡಿದ್ದೀವಿ. ನೀವು ಈ ಸೆಮಿಸ್ಟರ್ ವೆಕೇಷನ್ 2 week ವೆಕೇಷನಿಂದ 4 week ವೆಕೇಷನ್ವರೆಗೂ ಇರುತ್ತೆ. ಆ ವೆಕೇಷನ್ ಟೈಮಲ್ಲಿ ನಾವು ಸ್ಟೂಡೆಂಟ್ಸ್ನ ಫಾರಿನ್ ಕಳಿಸ್ತೇವೆ, ಕರೆಕ್ಟಾ? ಇಲ್ಲಿ ಏನಂದ್ರೆ ಕ್ವಶನ್ ಆಫ್ ಆ ಎಕ್ಸ್ಪೆನ್ಸಸ್ಸು ಸ್ಟೂಡೆಂಟ್ಸ್ ಓನ್ಲಿ ಹ್ಯಾವ್ ಟು ಬೇರ್, ಕರೆಕ್ಟ್? ಸೊ ದೋ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಬೇರ್ ದಿಸ್ ಎಕ್ಸ್ಪೆನ್ಸಸ್ ದೇ ವಿಲ್ ಗೆಟ್ ದಿಸ್ ಎಕ್ಸ್ಪೋಜರ್. ಯಾರು ಸ್ಟೂಡೆಂಟ್ಸ್ಗೆ ಹೋಗೋಕ್ಕಾಗೋದಿಲ್ವೋ ಅದಕ್ಕೋಸ್ಕರ ಫಾರಿನಿಂದ ಇಲ್ಲಿ ಕರೆಸ್ಬಿಟ್ಟು ಎಜುಕೇಷನ್ ಇದು ಸಿಂಪೋಸಿಯಮು, ಕಾನ್ಫರೆನ್ಸಸ್ಸು ಈ ಥರ ಮಾಡಿ ಸ್ಟೂಡೆಂಟ್ಸ್ಗೆ ಹೈಯರ್ ಎಜುಕೇಷನ್ ಬಗ್ಗೆ ಎಕ್ಸ್ಪೋಜರ್, ಅಂದರೆ ಫಾರಿನ್ ಎಜುಕೇಷನ್ ಬಗ್ಗೆ ಎಕ್ಸ್ಪೋಜರ್ ಕೊಡ್ತೀವಿ. ನೀವು ಯು ವಾಂಟ್ ಟು ಡೂ ಸಮ್ ಕ್ರೆಡಿಟ್ಸ್ ಇನ್ ದ ಫಾರಿನ್ ಯೂನಿವರ್ಸಿಟಿ, ಯು ಕ್ಯಾನ್ ಡೂ ಎ ಸೆಮಿಸ್ಟರ್ ಅಬ್ರಾಡ್ ಪ್ರೋಗ್ರಾಮ್, ಅದು ಕೂಡ ಸೈನ್ ಮಾಡಿಕೊಟ್ಟಿದ್ದೀವಿ. ನಾನು MBA ಮಾಡಿದ್ದೀನಿ ಸರ್, ನನಗೆ ಡ್ಯೂಯಲ್ ಡಿಗ್ರಿ ಬೇಕು, ಅದಕ್ಕೂ ಒಂದು ಪ್ರಾವಿಷನ್ ಮಾಡಿದ್ದೀವಿ. 2 ವರ್ಷ MBA ಡಿಗ್ರಿಲಿ 1 ವರ್ಷ ಎಲ್ಲಿ ಮಾಡೋದು, 1 ವರ್ಷ ಫಾರಿನ್ ಕಂಟ್ರಿನಲ್ಲಿ ಮಾಡೋದು.
ಸೊ ನೀವು ಎಜುಕೇಶನ್ ನೀವು ಇಫ್ ಯು ಕ್ಯಾನ್ ಅಫೋರ್ಡ್ ಎ ಲಿಟ್ಲ್ ಬಿಟ್, ಎಸ್, ಐದರ್ ಯು ಕ್ಯಾನ್ ಡೂ ಬಿಟ್ ಡಿಪೆಂಡಿಂಗ್ ಆನ್ ಯುವರ್ ಅಫೋರ್ಡಬಿಲಿಟಿ, ಐದರ್ ಯು ಕ್ಯಾನ್ ಡೂ study abroad program or semester abroad program, or you can do a dual degree program. ಓಕೆ. ಸೊ ಇದು ಏನು ಮಾಡೋಕ್ಕೆ ನಂಗೆ ಫಾರಿನ್ಗೆ ಹೋಗೋಕ್ಕೆ ಆಗ್ತಿಲ್ಲ ಅಂತ ಹೇಳಿದಕ್ಕೆ ಫಾರಿನ್ ಪ್ರೊಫೆಸರ್ಸ್ ಸೆಮಿಸ್ಟರ್ಗೆ ಒಂದ್ಸರಿ ಕರೆಸ್ತಾ ಇದ್ದೀವಿ, 3 days ಪ್ರೋಗ್ರಾಮ್ ಕೊಟ್ಟು ಸ್ಟೂಡೆಂಟ್ಸ್ಗೆ ಎಕ್ಸ್ಪೋಜರ್ ಕೊಡ್ತಾ ಇದ್ದೀವಿ. ದೇರ್ ಜಾಬ್ ಇಸ್ ಟು ಕಮ್ ಅಂಡ್ ಟೆಲ್ how exactly it's taught there, what is the pedagogy over there, what kind of exposure the student should have. And another thing is, one more provision ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸು ಫಾರಿನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಜೊತೆಯಲ್ಲಿ ಕೊಲಾಬರೇಟಿವ್ ಆಗಿ ಪ್ರಾಜೆಕ್ಟ್ ಮಾಡ್ಬೋದು. ಈ ಥರ ಎಲ್ಲ ಪ್ರಾವಿಷನ್ ಮಾಡಿದ್ದೀವಿ. ಸೊ ಈ ಥರ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಮೇಕ್ ದ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ಸ್ಟಡಿ ಗೆಟ್ ದ ಎಜುಕೇಷನಲ್ ಎಕ್ಸ್ಪೀರಿಯನ್ಸ್, ದೇ ಶುಡ್ ಆಲ್ಸೋ ಗೆಟ್ ಎನ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್, ಬಿಕಾಸ್ ಇನ್ ಫ್ಯೂಚರ್ ವಿ ಡು ನಾಟ್ ನೋ ವೇರ್ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಟು ವರ್ಕ್. ದೇ ಮೇ ವರ್ಕ್ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಸೊ ಇಟ್ ಈಸ್ ಬೆಟರ್ ದೇ ಶುಡ್ ನೋ ದ ಕಲ್ಚರ್ ಆಫ್ ದ ಅದರ್ ಕಲ್ಚರ್ಸ್ ಆಲ್ಸೋ. ಅದಕ್ಕೋಸ್ಕರ ಈ ಪ್ರಾವಿಷನ್ ಮಾಡಿದ್ದೀವಿ. ಓಕೆ ಶಂಕಪಾಲ್ ಸರ್, ಸಾಕಷ್ಟು ವಿಚಾರದ ಬಗ್ಗೆ ನೀವು ಇವತ್ತು ನಮಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟರೆ. ಅಡ್ಮಿಷನ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ, ಅಡ್ಮಿಷನ್ ಪ್ರೋಸೆಸ್ ನಡೀತಾ ಇರೋದ್ರಿಂದ ಇದು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ನೀವು ಕೂಡ GM ಯೂನಿವರ್ಸಿಟಿಗೆ ಜಾಯ್ನ್ ಆಗಬೇಕು ಅಂದರೆ ನಮ್ಮ TV ಸ್ಕ್ರೀನ್ನಲ್ಲಿ ಬರ್ತಾ ಇರುವಂತಹ ಅಡ್ರೆಸ್ ಕಾರ್ಡನ್ನು ನೋಟ್ ಮಾಡ್ಕೊಳ್ಳಿ.